ಹಲೋ ಸ್ನೇಹಿತರೆ, ಸ್ವಲ್ಪ ಸ್ಪರ್ಶ ಆದರೆ ಸಾಕು ಬಯಕೆ ಆಗುತ್ತದೆ ಎಂದು ಸವಿತಾ ಅವರು ಮಾಹಿತಿ ಕೊಟ್ಟಿದ್ದಾರೆ. 5 ವರ್ಷದಿಂದ ಯಜಮಾನರು ಜೊತೆಗೆ ಇಲ್ಲ, ತುಂಬ ಕಂಟ್ರೋಲ್ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಾಗ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಸವಿತಾ ಅವರು ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ, ಕಮೆಂಟ್ ಮಾಡಿ, ಖಂಡಿತ ಸಂಪರ್ಕಿಸುತ್ತಾರೆ. ಆ್ಯಂಡ್ ಈಕೆ ಹತ್ತಿರ ಜೀಪ್ ಗ್ರ್ಯಾಂಡ್ ಚಾರಕಿ ವಿತ್ ಕ್ವಾಡ್ರೋ ಟ್ರ್ಯಾಕ್ 2 ಒಂದು ಹಳೆ ಜೀಪ್ ಆಗಿರುತ್ತೆ. ಸೊ ಈ ಜೀಪ್ ನಿಮಗೆ ಕೊಡಲು ನಿರ್ಧರಿಸಿದ್ದಾರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಹೆಚ್ಚು ಬಯಕೆ ಆದಾಗ ಪುರುಷರು ಇವಳ ದೇಹಕ್ಕೆ ಮುಟ್ಟಿದರೆ ಸಾಕು, ಚಪಾತಿ ಮುಂದಿನ ಬಾಗಿಲು ತಾನಾಗೆ ತೆರೆದುಕೊಳ್ಳುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸಂಪೂರ್ಣ ಆಸೆ ಕೂಡ ಆಗುತ್ತದೆ. ಇಷ್ಟೊಂದು ಬಯಕೆ ಆಗುತ್ತದೆ, ಹೇಗೆ ಕಂಟ್ರೋಲ್ ಮಾಡಲಿ ಎಂದು ಪ್ರಶ್ನೆ ಕೇಳಿದ್ದಾರೆ. ಕೇವಲ ಪುರುಷರು ಈಕೆ ದೇಹಕ್ಕೆ ಮುಟ್ಟಿದರೆ ಸಾಕು, ಮನದಲ್ಲಿ ಬಯಕೆ ಶುರುವಾಗುತ್ತಿದೆ. ಆ್ಯಂಡ್ ಸದ್ಯದ ಇವಳ ಪರಿಸ್ಥಿತಿ ನೋಡಿ ಈ ರೀತಿಯಾಗಿದೆ. ಒಂದೊಂದು ದಿನ ತುಂಬ ಕಷ್ಟದಿಂದ ಕಳೆಯುತ್ತಿದ್ದೇನೆ. ನಿಜವಾದ ಮೂಲಂಗಿ ನೆಮ್ಮದಿ ನೋಡದೇ ಇರಲು ಸಾಧ್ಯ ಆಗುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ 2 ದಿವಸದ ಒಳಗಡೆ ಸೆಟಪ್ ಮಾಡಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಮುದುಕ ಆದರೂ ಪರವಾಗಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಜೀಪ್ ಗ್ರ್ಯಾಂಡ್ ಚಾರಕಿ ವಿತ್ ಕ್ವಾಡ್ರೋ ಟ್ರ್ಯಾಕ್ 2 ಒಂದು ಹಳೆ ಜೀಪ್ ಆಗಿರುತ್ತೆ. ಸೊ ಈ ಜೀಪ್ ನಿಮಗೆ ಕೊಡಲು ನಿರ್ಧರಿಸಿದ್ದಾರೆ. ಬಟ್ ಇವಳು ಹೇಳಿದ ಮಾತು ನೀವು ಕೇಳಬೇಕಾಗುತ್ತದೆ. ಆ್ಯಂಡ್ 4 ಡೋರ್ ಹೊಂದಿರತಕ್ಕಂಥ ಜೀಪ್ ಆಗಿದ್ದು, ಬಾಡಿ ಕಲರ್ಡ್ ಬಂಪರ್ಸ್, ರಾಕಿ ಮೌಂಟೇನ್ ಬೇಸಿಂಗ್. ಕಾರ್ನ ಬಾಡಿ ಕಲರ್ ಮತ್ತು ಬಂಪರ್ ಕಲರ್ ಸೇಮ್ ಆಗಿರುತ್ತೆ, ನೀವು ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ 17 ಇಂಚ್ ಆಲಿ ವೀಲ್ ಕೂಡ ಇರುತ್ತೆ. ಅದೇ ರೀತಿ ರೂಫ್ ರೈಲ್ಸ್ ಸ್ಟ್ಯಾಂಡರ್ಡ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಫೋಗ್ ಲ್ಯಾಂಪ್ಸ್ ಕೂಡ ಇರುತ್ತೆ. ಫ್ರಂಟ್ ಫೋಗ್ ಲ್ಯಾಂಪ್ಸ್ ಇನ್ಕ್ಲೂಡೆಡ್. ಫ್ರಂಟ್ ಫೋಗ್ ಲ್ಯಾಂಪ್ಸ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರಿಲ್ ಬಂದ್ಬಿಟ್ಟು ಸಿಗ್ನೇಚರ್ ಜೀಪ್ 7 ಸ್ಲಾಟ್ ಗ್ರಿಲ್. 7 ಸ್ಲಾಟ್ ಗ್ರಿಲ್ ಕೂಡ ಈ ಒಂದು ಕಾರಲ್ಲಿ ಇರುತ್ತೆ. ಈ ಥರ ನಿಮಗೆ ಜೀಪ್ ಗ್ರ್ಯಾಂಡ್ ಚಾರಕಿ ವಿತ್ ಕ್ವಾಡ್ರೋ ಟ್ರ್ಯಾಕ್ 2 ಈ ಜೀಪ್ ನಿಮಗೆ ಕೊಡಲು ನಿರ್ಧರಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದರಲ್ಲಿ ಇಂಜನ್ ಬಂದ್ಬಿಟ್ಟು 3.7 ಲೀಟರ್ಸ್ V6 ಒಂದು ಇಂಜನ್ ಇರುತ್ತೆ. ಹಾರ್ಸ್ ಪವರ್ ಬಂದ್ಬಿಟ್ಟು ಅರೌಂಡ್ 210 HP ಆಗಿರುತ್ತೆ. ಟ್ರಾನ್ಸ್ಮಿಷನ್ 4 ಸ್ಪೀಡ್ ಗೇರ್ ಆಗಿದ್ದು, ಫ್ಯೂಲ್ ಟೈಪ್ ಬಂದ್ಬಿಟ್ಟು ಗ್ಯಾಸೋಲಿನ್ ಆಗಿರುತ್ತೆ. ಆ್ಯಂಡ್ ಟೋವಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 5000 LBS ಆಗಿದ್ದು, ಇಂಟೀರಿಯರ್ ಫ್ಯೂಚರ್ಸ್ ಬಂದ್ಬಿಟ್ಟು ಯೂನಿಕ್ ಟ್ರಿಮ್ ಇರುತ್ತೆ. ಆ್ಯಂಡ್ ಪ್ರೀಮಿಯಂ ಕ್ಲೋತ್ ಸೀಟ್ ಆ್ಯಂಡ್ ಆಪ್ಷನಲ್ ಸನ್ರೂಫ್. ಈ ಒಂದು ಹಳೆ ಜೀಪ್ ನಿಮಗೆ ಕೊಟ್ಟು ಜೀವನ ಪೂರ್ತಿ ನಿಮ್ಮನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ನೀವು ಕೂಡ ರೆಡಿ ಇದ್ದರೆ ದಯವಿಟ್ಟು ಅನಿಸಿಕೆ ತಿಳಿಸಿ.